ಇದೇ ಬೆಟ್ಟದಲ್ಲಿ ಮಾರ್ಕಂಡೇಯರು ಶಿವನ ತಪಸ್ಸು ಮಾಡಿದರು. ಯಮನು ಮಾರ್ಕಂಡೇಯನ ಪ್ರಾಣಪಕ್ಷಿಯನ್ನು ಕಸಿಯಲು ಬಂದಾಗ ಸಾಕ್ಷಾತ್ ಶಿವನೇ ಬಂದು ಇವರನ್ನು ರಕ್ಷಿಸಿದ್ರು ಅನ್ನೋ ಕಥೆ ಇದೆ. ಅದಕ್ಕೆ ಈ ಬೆಟ್ಟಕ್ಕೆ ಮಾರ್ಕಂಡೇಯ ಬೆಟ್ಟ ಎಂದು ಹೆಸರು. ಇಂದು ನಮ್ಮ ಪ್ರಯಾಣ ಈ ಅದ್ಭುತ ಇತಿಹಾಸ ಹೊಂದಿರುವ ಮಾರ್ಕಂಡೇಯ ಬೆಟ್ಟಕ್ಕೆ. ಮಾರ್ಕಂಡೇಯ ಬೆಟ್ಟ ಕೋಲಾರ ಜಿಲ್ಲೆಯ ಒಕ್ಕಲೇರಿ ಹತ್ತಿರ ಇರುವ ಒಂದು ಪುರಾತನ ಪವಿತ್ರ ಸ್ಥಳ. ಈ ಬೆಟ್ಟಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಎಂದು ನಂಬಲಾಗುತ್ತದೆ. ಪುರಾಣ ಕಾಲದಿಂದಲೂ ಈ ಜಾಗವನ್ನು ಶಿವಭಕ್ತಿಯ ಕೇಂದ್ರವಾಗಿ ಜನರು ನಂಬಿಕೊಂಡು ಬಂದಿದ್ದಾರೆ. ಪುರಾಣ ಕಥೆಯ ಪ್ರಕಾರ ಮಾರ್ಕಂಡೇಯ ಎಂಬ ಋಷಿ ಬಾಲ್ಯದಿಂದಲೇ ಶಿವನ ಅತಿದೊಡ್ಡ ಭಕ್ತ. ಯಮನ ಪಾಶ ಬೀಳುವ ಸಮಯ ಬಂದಾಗ ಮಾರ್ಕಂಡೇಯರು ಶಿವಲಿಂಗವನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಅದೇ ಕ್ಷಣದಲ್ಲಿ ಶಿವನೇ ಪ್ರತ್ಯಕ್ಷವಾಗಿ ಯಮನನ್ನು ತಡೆದು ಮಾರ್ಕಂಡೇಯರಿಗೆ ಅಮರತ್ವವನ್ನು ನೀಡಿದರು ಅನ್ನೋ ನಂಬಿಕೆ ಇದೆ. ಈ ಕಥೆಯ ಕಾರಣವಾಗಿ ಈ ಬೆಟ್ಟಕ್ಕೆ ಮಾರ್ಕಂಡೇಯ ಬೆಟ್ಟ ಅನ್ನೋ ಹೆಸರು ಬಂದಿತ್ತು. ಬೆಟ್ಟದ ಮೇಲ್ಭಾಗದಲ್ಲಿ ಇರುವುದು ಶ್ರೀ ಮಾರ್ಕಂಡೇಶ್ವರ ಸ್ವಾಮಿ ದೇವಾಲಯ. ಈ ದೇವಾಲಯ ಸರಳ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು ಆಧುನಿಕ ಅಲಂಕಾರಗಳಿಗಿಂತ ಪುರಾತನತೆ ಮತ್ತು ಮೌನವೇ ಇದರ ಸೌಂದರ್ಯ. ದೇವಾಲಯದ ಗೋಡೆಗಳು ಮತ್ತು ರಚನೆ ನೋಡಿದರೆ ಇದು ಬಹಳ ಹಳೆಯ ಕಾಲದಲ್ಲಿ ನಿರ್ಮಾಣವಾಗಿರುವುದು ಎಂದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ದೇವಾಲಯದ ಒಳಗೆ ಇರುವ ಶಿವಲಿಂಗ ಇದರಲ್ಲಿ ಮುಖ್ಯ ದೇವರು. ಸುತ್ತಲೂ ಸಣ್ಣ ಸಣ್ಣ ದೇವತಾ ಸನ್ನಿಧಿಗಳು ಸಹ ಇವೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ದೇವಾಲಯದಲ್ಲಿ ಮತ್ತು ಸುತ್ತಮುತ್ತಲಿನಲ್ಲಿ ಕೆಲವು ಗುರುತುಗಳು ಯಮನ ಪಾಶ ಮತ್ತು ಶಿವನ ರಕ್ಷಣೆಯ ಕಥೆಗೆ ಸಂಬಂಧಿಸಿದೆ ಎಂದು ಹೇಳುತ್ತಾರೆ. ಹಾಗೆಯೇ ಇಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದ ಕೆಲವು ಕುರುಹುಗಳನ್ನು ಸಹ ನಾವು ಕಾಣಬಹುದು. ಈ ಬೆಟ್ಟ ಹಸಿರು ಗುಡ್ಡಗಳು ಮತ್ತು ತೆರೆಯಾದ ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ. ಬೆಟ್ಟದ ಮೇಲಿನಿಂದ ನೋಡಿದರೆ ಸುತ್ತಮುತ್ತಲ ಹಳ್ಳಿಗಳು, ಹೊಲಗಳು ಮತ್ತು ಗುಡ್ಡಗಳು ಕಾಣಿಸುತ್ತವೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಇಲ್ಲಿನ ಪ್ರಮುಖ ಆಕರ್ಷಣೆ. ಈ ಸ್ಥಳ ಕೋಲಾರ ನಗರದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಬೆಂಗಳೂರಿನಿಂದ ಸುಮಾರು 65 ರಿಂದ 70 ಕಿಲೋಮೀಟರ್ ದೂರದಲ್ಲಿದೆ.